ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಿಕೊಟ್ಟಿರೋದು ಪವಾಡ ಪುರುಷ ಸಂತ್ ಬಾಳುಮಾಮನ ಬಗ್ಗೆ. ಇದೇ ಥರ ಕಂಟೆಂಟ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬಾಳುಮಾಮ. ಶ್ರೀ ಸಂತ್ ಬಾಳುಮಾಮ ಅಕ್ಟೋಬರ್ 3, 1892ರಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕ್ಕೋಳ ಗ್ರಾಮದಲ್ಲಿ ಮೇಯಪ್ಪ ಮತ್ತು ಸುಂದರ್ ದಂಪತಿಗಳಿಗೆ ಜನಿಸಿದರು. ಕುರುಬಗೌಡ ಮತ್ತು ಧನ್ಗರ್ ಸಮುದಾಯಕ್ಕೆ ಸೇರಿದ ಬಾಳುಮಾಮ ತಮ್ಮ ಜೀವನವನ್ನು ಕುರಿಗಾಯಿಯಾಗಿ ನಡೆಸುತ್ತಿದ್ದರು. ಅವರ ಸರಳ ಜೀವನ ಶೈಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಕಥೆಗಳೊಂದಿಗೆ ಕೂಡಿತು. ಬಾಳುಮಾಮ ಅವರ ಕುರುಗಾಯಿ ಜೀವನದಲ್ಲಿ ಅವರು ಹಲವಾರು ಅದ್ಭುತಗಳನ್ನು ತೋರಿಸಿ ಬಡ ಹಿಂದುಳಿದ ಜನರಿಗೆ ಸಹಾಯ ಮಾಡಿದರು. ಅವರು ಕುರಿ ಮೇಯಿಸುವ ಪ್ರಯಾಣಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರವಾದ್ಯಂತ ವ್ಯಾಪಿಸಿದ್ದರಿಂದ ಅವರು ಕನ್ನಡ ಮತ್ತು ಮರಾಠಿ ನಿರ್ವಿಘ್ನವಾಗಿ ಮಾತನಾಡುತ್ತಿದ್ದರು. ಅವರ ಮಾತುಗಳು ಸದಾ ಸತ್ಯವಾಗುತ್ತಿದ್ದವು. ಇದರಿಂದಾಗಿ ಗ್ರಾಮೀಣ ಬಡವರು ಅವರನ್ನು ಸಂತವಾಗಿ ಪೂಜಿಸುತ್ತಿದ್ದರು. ಬಾಳುಮಾಮ 1966 ಸೆಪ್ಟೆಂಬರ್ 4ರಲ್ಲಿ ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಅಡಮಾಪುರ ಗ್ರಾಮದಲ್ಲಿ ಸಮಾಧಿ ಹೊಂದಿದರು. ಅವರ ಸ್ಮರಣಾರ್ಥ ಅಡಮಾಪುರದಲ್ಲಿ ದೇವಸ್ಥಾನ ನಿರ್ಮಿಸಲಾಯಿತು. ಇದು ನಿಪ್ಪಾಣಿ ಮತ್ತು ರಾಧಾನಗರಿ ನಡುವಿನ ಪ್ರದೇಶದಲ್ಲಿ ಸ್ಥಿತವಾಗಿದೆ. ಈ ದೇವಸ್ಥಾನವು ಶ್ರೀ ಬಾಳುಮಾಮನ ಸಂಸ್ಥಾನದಿಂದ ನಿರ್ವಹಿಸಲ್ಪಟ್ಟುತ್ತದೆ. ಬಾಳುಮಾಮ ಅವರ ಕುರಿ ಮೇಯಿಸುವ ಹಿಂಡು ಈಗ ಲಕ್ಷಾಂತರ ಕುರಿಗಳನ್ನು ಹೊಂದಿದ್ದು ಅವುಗಳನ್ನು ದೇವಸ್ಥಾನದ ಟ್ರಸ್ಟ್ ನಿರ್ವಹಿಸುತ್ತದೆ. ಬಾಳುಮಾಮ ಅವರ ಜೀವನ ಮತ್ತು ಸಾಧನೆಗಳು ಕನ್ನಡ ಮತ್ತು ಮರಾಠಿ ಜನಾಂಗದ ಮೇಲೆ ದೀರ್ಘಕಾಲದ ಪ್ರಭಾವ ಬೀರಿದೆ. ಅವರ ಸರಳತೆ, ಜ್ಞಾನ ಮತ್ತು ಸಮಾಜ ಸೇವೆಯು ಆದರ್ಶಗಳು ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆಯಾಗಿದೆ. ಅವರ ಕುರಿ ಮೇಯಿಸುವ ಹಿಂಡು ಮತ್ತು ಅದರಿಂದ ಉಂಟಾದ ಆರ್ಥಿಕ ಲಾಭಗಳು ಗ್ರಾಮೀಣ ಸಮುದಾಯಗಳಿಗೆ ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ತಂದಿವೆ. ಅಡಮಾಪುರದ ಬಾಳುಮಾಮ ದೇವಸ್ಥಾನವು ಭಕ್ತರಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಈ ಸ್ಥಳಕ್ಕೆ ಭೇಟಿ ನೀಡಿ ಬಾಳುಮಾಮ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ದೇವಸ್ಥಾನದ ಸುತ್ತಮುತ್ತಲಿನ ಹಸಿರಿನ ಪರಿಸರವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ಶ್ರೀ ಸಂತ್ ಬಾಳುಮಾಮ ಅವರ ಜೀವನ ಸಾಧನೆಗಳು. ಅವರ ಸ್ಮರಣಾರ್ಥ ನಿರ್ಮಿಸಲಾದ ಅಡಮಾಪುರದ ದೇವಸ್ಥಾನವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಜನತೆಗೆ ಆಧ್ಯಾತ್ಮಿಕ ಪ್ರೇರಣೆ ಮತ್ತು ಶಾಂತಿಯನ್ನು ನೀಡುತ್ತದೆ. ಅವರ ಆದರ್ಶಗಳು ಮತ್ತು ಉಪದೇಶಗಳು ಮುಂದಿನ ಪೀಳಿಗೆಗಳಿಗೆ ಮಾರ್ಗದರ್ಶಕವಾಗಿ ಉಳಿಯುತ್ತದೆ. ವಿಡಿಯೋ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ.